ನೋಡಿ, ಪಂಚ ಗ್ಯಾರಂಟಿ ಅಂತ ಹೇಳಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಒಂದು ಕಡೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಕೊಟ್ಟರು. ಮದ್ಯಪಾನದ ರೇಟನ್ನು ದ್ವಿಗುಣಗೊಳಿಸುವ ಮುಖಾಂತರವಾಗಿ, ಅದರ ಟ್ಯಾಕ್ಸನ್ನು ಹೆಚ್ಚು ಮಾಡುವ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ 38,000 ಕೋಟಿ ರೂಪಾಯಿನ ಬರೀ ಮದ್ಯಪಾನ ಪ್ರಿಯರಿಂದಲೇ ವಸೂಲಿ ಮಾಡಿಕೊಂಡು ಹೆಂಡತಿಗೆ 2,000 ರೂಪಾಯಿ ಕೊಡೋ, ಗಂಡನ ಕೈಲಿ ವಸೂಲಿ ಮಾಡೋ, ಈ ರೀತಿ ಮೋಸಕ್ಕೆ ಕೈ ಹಾಕ್ತು. ಪೆಟ್ರೋಲ್ ಡೀಸೆಲ್ ದರ ಅಂತ ಹೇಳ್ತಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ನ GST ಒಳಗಡೆ ತರೋದಕ್ಕೆ ಯಾವತ್ತು ಬಿಡ್ತಾನೆ ಇಲ್ಲ ಸರ್ಕಾರ. ಆದರೆ ಇವ್ರು ಟ್ಯಾಕ್ಸೇಷನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಇವ್ರು ನಿರುದ್ಯೋಗದ ಬಗ್ಗೆ ಮಾತಾಡಿದರು. ಯುವ ನಿಧಿ ಅಂತೇಳಿ ಹೇಳಿ ಇವತ್ತವರೆಗೂ ಕೂಡ ಯುವ ನಿಧಿ ಕೊಡಲಿಲ್ಲ. ಆದರೆ ಬೆಲೆ ಹೆಚ್ಚಳ ಆಗ್ತಾನೇ ಇದೆ. ಒಂದು ವಿದ್ಯುತ್ ವಿಚಾರಕ್ಕೆ ಬಂದಾಗ 200 ಯೂನಿಟ್ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಹೇಳಿದರು. ಯೂನಿಟ್ಟಿಗೆ 3 ರೂಪಾಯಿ ಇದ್ದಿದ್ದನ್ನು ಇವತ್ತು 7.5 ರೂಪಾಯಿಗೆ ಮಾಡಿದ್ದಾರೆ. ಈ ಸರ್ಕಾರ ಬರೀ ಒಂದಷ್ಟು ಜನರ ಹತ್ರ ದರೋಡೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟಂತ ನಾಟಕ ಆಡ್ತಾ ಇದೆ. ಅದ್ರ ಜೊತೆಗೆ ಈ ಶಕ್ತಿ ಯೋಜನೆ ಅಂತ ಅಂತಂದ್ರು, ಮಹಿಳೆಯರಿಗೆ ಫ್ರೀ ಅಂತಂದ್ರು. ಇವತ್ತು ಎಲ್ಲ KSRTCಯ ಎಲ್ಲ ವಿಂಗುಗಳು ಕೂಡ ಮುಚ್ಚಿ ಹೋಗುವಂಥ ಸ್ಥಿತಿಗಿದೆ. ಹಾಗಾಗಿ ನನ್ನೆ 3,500 ಕೋಟಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ. ಈಗ 15% ಅದರದ್ದು ಬಸ್ ಟಿಕೆಟಿನ ದರವನ್ನು ಹೆಚ್ಚಳ ಮಾಡ್ತಾರೆ. 3,500 ಕೋಟಿ ಪ್ರಾಫಿಟ್ ಬಂದಾದ್ಮೇಲೆ ದರ ಹೆಚ್ಚಳ ಮಾಡುವಂಥ ಅಗತ್ಯ ಎಲ್ಲಿದೆ? ಒಟ್ಟಾಗಿ ಈ ರಾಜ್ಯ ಸರ್ಕಾರ ಜನರನ್ನ ಲೂಟಿ ಮಾಡಿ ಒಂದೊಂದು ಜನಕ್ಕೆ ಕೊಡುವಂಥ ನಾಟಕ ಮಾಡಿಕೊಂಡು ತನ್ನ ರಾಜಕಾರಣ ಮಾಡ್ತಾ ಇದೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಊರಿಗೆಲ್ಲ ತಮಟೆ ಬಾರಿಸಿದ್ರು. ಇವತ್ತು ಬೆಂಗಳೂರಿನಲ್ಲಿ ಒಂದು ರಸ್ತೆ ಆದ್ರೂ ಕೂಡ ಸರಿ ಇದೆಯಾ ಅಂತ ನೀವು ನೋಡಿ. ಇಡೀ ಬೆಂಗಳೂರು ಅನ್ನೋದು ಒಂಥರ ನಾವೆಲ್ಲ ನಾಚಿಕೆ ಪಡೋ ರೀತಿಯಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ. ಇಡೀ ರಾಜ್ಯಾದ್ಯಂತ ಒಂದು ರಸ್ತೆಗೂ ಕೂಡ ಒಂದು ಹಿಡಿ ಟಾರನ್ನು ಕೂಡ ಹಾಕ್ತಾ ಇಲ್ಲ. ಆದರೆ ಜಾತಿಗಳ ನಡುವೆ ತಂದು ಹಾಕುವಂಥದ್ದು, ಮುಸಲ್ಮಾನರನ್ನು ಓಲೈಸೋಕ್ಕೋಸ್ಕರ UAPA ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು, KJHಳ್ಳಿ ಮತ್ತು DJಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದು, ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ವಿಷಯಾಂತರವನ್ನು ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದೆ. ಈ ಬಸ್ ದರದ ವಿಚಾರ ಇರ್ಬೋದು, ಇಬ್ಬರು ಸಚಿವರ PS ಗಳ ಹೆಸರನ್ನ ಬರೆದಿಟ್ಟು ಗುತ್ತಿಗೆದಾರರು ಬೇರೆ ಸತ್ತೋಗಿದ್ದಾರೆ, ಅವರಿಗೆ ನ್ಯಾಯ ಕೊಡುವಂಥ ವಿಚಾರದಲ್ಲೂ ಮಾತಾಡ್ತಾ ಇಲ್ಲ. ಹಿಂದೆ ನಮ್ಮಲ್ಲಿ ಈಶ್ವರಪ್ಪನವರು ಅವರು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಲ್ದಿದ್ದಂಥ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಅಂತೇಳಿ ಈಶ್ವರಪ್ಪನವ್ರನ್ನ ರಿಸೈನ್ ಮಾಡಿಸಿದ್ರು. ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ರಿಸೈನ್ ಮಾಡ್ತಾನೂ ಇಲ್ಲ. ಅದನ್ನು ಅವ್ರು ರಿಸೈನ್ ತಗೊಳ್ಬೇಕು ಅನ್ನೋ ಒಂದು ಕನಿಷ್ಠ ನೈತಿಕತೆಯನ್ನು ಸಿದ್ದರಾಮಯ್ಯನವರು ತೋರ್ತಾ ಇಲ್ಲ. ಒಟ್ಟಿಗೆ ರಾಜ್ಯದಲ್ಲಿ ಒಂದು ಬಂಡ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಇದ್ರ ವಿರುದ್ಧ BJP ಪ್ರಬಲವಾಗಿ ಹೋರಾಟ ಮಾಡುತ್ತೆ. ಬಸ್ ದರದಿಂದ ಹಿಡಿದು ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ.